ಯುದ್ಧ ಕೇವಲ ಗಡಿಯಲ್ಲಷ್ಟೇ ಅಲ್ಲ, ನಾಗರಿಕರು ಇರುವಂತಹ ವಸತಿ ಪ್ರದೇಶದಲ್ಲೂ ಕೂಡ ನಡೀಬಹುದು. ಇದಕ್ಕಾಗಿನೇ ನಾಗರಿಕರ ಅವ್ರಿಗೊಂದು ಎಚ್ಚರಿಕೆ ಕೊಡಬೇಕೆನ್ನುವಂತ ನಿಟ್ಟಿನಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ. ಯುದ್ಧದ ಸಂದರ್ಭದಲ್ಲಿ ನಾಗರಿಕರು ಹೇಗಿರಬೇಕು ಅನ್ನುವಂತ ಮುಂಜಾಗ್ರತೆಯನ್ನ ಕೊಡುವ ನಿಟ್ಟಿನಲ್ಲೇ ಮಾಕ್ ಡ್ರಿಲ್ ನಡೀತಾ ಇದೆ. ಈ ಬಗ್ಗೆ ಸಿಆರ್ಪಿಎಫ್ ನಿವೃತ್ತ ಐಜಿ KR ಕೇಶ್ ಅವರು ಹೇಳಿದ್ದಾರೆ, ಈ ರೀತಿಯಾಗಿ ಆಗತ್ತೆ ಅಂತ. ಇನ್ನು ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್ ಜೊತೆ ಅವರು ಮಾತನಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಚಿಟ್ ನಲ್ಲಿ, ಬನ್ನಿ ನೋಡೋಣ. ಪಹಲ್ಗಾಮ್ ಹತ್ಯಾಕಾಂಡದ ಬಳಿಕ ದೇಶಾದ್ಯಂತ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ ದೇಶಾದ್ಯಂತ ಮಾಕ್ ಡ್ರಿಲ್ ಮಾಡೋದಕ್ಕೆ ಆದೇಶವನ್ನು ಹೊರಡಿಸಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ CRPFನ ನಿವೃತ್ತ IGP ಆಗಿರ್ತಕ್ಕಂಥ KR ಕೇಶ್ ಅವರು ನನ್ನೊಟ್ಟಿಗಿದ್ದಾರೆ. ಮಾಕ್ ಡ್ರಿಲ್ ಮಾಡುವ ಉದ್ದೇಶ ಏನು, ಇದರಿಂದ ನಾಗರಿಕರು ಯಾವ ರೀತಿ ಮಾಕ್ ಡ್ರಿಲ್ಗೆ ಒಳಗಾಗಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಾನು ಅವರೊಟ್ಟಿಗಿದ್ದೇನೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಮೊದಲಿಗೆ ನಮಸ್ಕಾರ. ಸರ್, ಈಗ ಮಾಕ್ ಡ್ರಿಲ್ ಮಾಡೋದಕ್ಕೆ ನಾಳೆ ಆದೇಶವನ್ನು ಹೊರಡಿಸಿದೆ. ಈ ಮಾಕ್ ಡ್ರಿಲ್ನ ಯಾವ ಕಾರಣಕ್ಕಾಗಿ ಮಾಡಲಾಗುತ್ತೆ ಸರ್? ಮಾಕ್ ಡ್ರಿಲ್ ಅಂತ ಅಂದರೆ ಒಂದು ಪರಿಸ್ಥಿತಿಯನ್ನು ಹೇಗೆ ಹೆದರಿಸಬೇಕು ಅಂತ ಅನ್ನೋದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ನಡೆಸುವಂತಹ ಡ್ರಿಲ್. ಇವತ್ತು ಭಾರತ ಪಾಕಿಸ್ತಾನ ಯುದ್ಧದ ಹೊಸಲಿನಲ್ಲಿ ನಿಂತಿರುವಾಗ ನಾವು ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ಈ ಮಾಕ್ ಡ್ರಿಲ್. ಈ ಮಾಕ್ ಡ್ರಿಲ್ನ ಸೈನ್ಯ, ಕಾಲಾಳುಗಳ ಸೈನ್ಯ, ನೇವಿ, ಏರ್ಫೋರ್ಸ್ ಮತ್ತು ವಿಜ್ಞಾನಿಗಳು, ರಾಜತಾಂತ್ರಿಕರು ಅವರವರ ದೃಷ್ಟಿಯಲ್ಲಿ ಅವರವರ ಕಾರ್ಯಕ್ಷೇತ್ರಗಳಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡು ಅವರು ಮಾಕ್ ಡ್ರಿಲ್ ಮಾಡ್ತಿದ್ದಾರೆ. ಈಗ ನಾಳೆ ಮಾಡಬೇಕು ಅಂತ ಇರುವಂತಹ ಮಾಕ್ ಡ್ರಿಲ್ನ ಉದ್ದೇಶ ನಾಗರಿಕರು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಅನ್ನುವಂಥದ್ದು. ಒಂದು ಸಂದರ್ಭದಲ್ಲಿ ಯುದ್ಧ ಆದರೆ ಎಲ್ಲಾಗುತ್ತೆ, ಯಾವಾಗುತ್ತೆ, ಎಲ್ಲಿ ಯಾವ ತರಹದ ಯುದ್ಧ ಆದರೆ ಯಾವ ಜನರ ಪ್ರತಿಕ್ರಿಯೆ ಹೇಗಿರಬೇಕು ಅಂತ ಅನ್ನೋದನ್ನು ನಾವು ಊಹೆ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಪರಿಸ್ಥಿತಿ. ಒಂದು ವೇಳೆ ಯುದ್ಧ ಭಾರತದ ಭೂಮಿ ಮೇಲಾಗುತ್ತಾ, ಪಾಕಿಸ್ತಾನದ ಭೂಮಿ ಮೇಲಾಗುತ್ತಾ, ಅಥವಾ ನಮ್ಮ ನಗರಗಳ ಮೇಲೆ ಅಟ್ಯಾಕ್ ಆಗುತ್ತಾ, ಅಥವಾ ನಮ್ಮ ವೈಟಲ್ ಇನ್ಸ್ಟಲೇಷನ್ಗಳು ಏನು ಸೂಕ್ಷ್ಮ ಕ್ಷೇತ್ರಗಳಿದ್ದಾವೆ, ನಮ್ಮ ಡಿಫೆನ್ಸ್ ಪ್ರೊಡಕ್ಷನ್ ಯೂನಿಟ್ಗಳಾಗಿರ್ಬೋದು, ಅವನ್ನು ಸಂಗ್ರಹಿಸಿಟ್ಟಿರೋ ಜಾಗ ಆಗಬಹುದು, ಅಥವಾ ನಮ್ಮ ಸೈಬರ್ ಇನ್ಫಾರ್ಮೇಷನನ್ನು ನಾವು ಇಟ್ಟಿರುವಂತಹ ಜಾಗ ಆಗಬಹುದು, ಅಥವಾ ನಮ್ಮ ವಿಜ್ಞಾನಿಗಳು ಮತ್ತು ಪ್ರಮುಖರು VIP ಗಳು ಅಂತ ಯಾರು ಹೇಳ್ತೇವೆ ಆ ತರಹದ ಜನಗಳಿರುವಂತಹ ಜಾಗವಾಗಬಹುದು, IT ಕ್ಷೇತ್ರವಾಗಿರಬಹುದು. ಇಂತಹ ಯಾವುದೇ ಕ್ಷೇತ್ರದಲ್ಲಿ, ಅಥವಾ ನಮಗೆ ನಾವು ಶೇಖರಿಸಿಟ್ಟಿರುವ ಆಹಾರ ಧಾನ್ಯಗಳ ಗೋದಾಮ್ಗಳಾಗಿರಬಹುದು, ಅಥವಾ ನಮ್ಮ ನೀರಿನ ಸಂಗ್ರಹಿಸಿರುವ ಜಾಗಗಳಾಗಬಹುದು. ಈ ಥರದ ಯಾವುದೇ ಒಂದು ವೈಟಲ್ ಇನ್ಸ್ಟಲೇಷನ್, ವೈಟಲ್ ಪರ್ಸನ್, ಇದನ್ನು ಗುರುತಿಸಿ ಯುದ್ಧ ನಡೆದಾಗ ಅದಕ್ಕೆ ಒಂದು ಕ್ಷೇತ್ರದ ಸೀಮಿತತೆ ಇಲ್ಲ. ಇವತ್ತು ಯುದ್ಧ ಗಡಿಯಲ್ಲೇ ನಡೆಯುತ್ತೆ ಅಂತಿಲ್ಲ. ಯುದ್ಧ ಸದ್ಯ ಗಮನಿಸ್ತಾ ಇದ್ವಿ ನಿವೃತ್ತ IG ಕೇಶ್ ಅವರ ಮಾತುಗಳನ್ನ. ಅಂದ್ರೆ ಯುದ್ಧ ಕೇವಲ ಗಡಿಭಾಗದಲ್ಲಿ ಅಷ್ಟೇ ಅಲ್ಲ, ನಾಗರಿಕರಿರುವಂತಹ ಪ್ರದೇಶದಲ್ಲೂ ಕೂಡ ಆಗ್ಬೋದು. ಹಾಗಾಗಿ ನಾಗರಿಕರಿಗೆ ಒಂದಿಷ್ಟು ತರಬೇತಿ ಕೊಡಬೇಕು, ಮುನ್ನೆಚ್ಚರಿಕೆಯನ್ನ ನೀಡಬೇಕೆನ್ನುವಂತ ನಿಟ್ಟಿನಲ್ಲೇ ಬಹಳ ಪ್ರಮುಖವಾಗಿ ಈ ರೀತಿಯಾದಂತ ಡ್ರಿಲ್ಗಳನ್ನ ನಡೆಸಲಾಗುತ್ತೆ ಅನ್ನೋದಾಗಿ ಹೇಳಿದ್ದಾರೆ. ಆ ಮೂಲಕವಾಗಿ ನಾಗರಿಕರಿಗೆ ಎಚ್ಚರಿಕೆ ಕೊಡಬೇಕು, ಯಾವ ರೀತಿಯಾಗಿ ಆಗತ್ತೆ, ಯುದ್ಧದ ಪರಿಸ್ಥಿತಿ ಈಗಾಗಲೇ ಕಾರ್ಮೋಡ ಕವಿದಿದೆ ಅಂತ ಹೊತ್ನಲ್ಲಿ ಈ ಸೈರನ್ ಬಂದಾಗ ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೋಬೇಕು, ಆ ಪರಿಸ್ಥಿತಿಗಳನ್ನ ಹೇಗೆ ನಿಭಾಯಿಸ್ಕೊಳ್ಬೇಕು, ಹೀಗಾಗಿನೇ ಒಂದಿಷ್ಟು ಮಾರ್ಗಸೂಚಿಯನ್ನ ಕೊಡೋದಕ್ಕೆ, ಜನರು ಗಾಬರಿ ಆಗದೆ ಪರಿಸ್ಥಿತಿಯನ್ನ ನಿಭಾಯಿಸಬೇಕೆನ್ನುವಂತ ನಿಟ್ಟಿನಲ್ಲೇ ಎಲ್ಲಾ ಕಡೆ ಮಾಕ್ ಡ್ರಿಲ್ ಅನ್ನ ಮಾಡೋದಕ್ಕೆ ಸರ್ಕಾರ, ಅದು ಕೂಡ ಆಪರೇಷನ್ ಅಭ್ಯಾಸ ಅಡಿಯಲ್ಲಿ ಸಾಕ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಹೀಗಾಗಿನೇ ಭಾರತ ಈಗ ಯುದ್ಧದ ಸಮರಾಭ್ಯಾಸವನ್ನ ಮಾಡ್ಕೊಳ್ತಾನೆ ಇದೆ. ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ನಿರ್ಬಂಧಗಳನ್ನ ಹೇರ್ತಿದೆ, ಆರ್ಥಿಕವಾಗಿ ಒಂದೊಂದೇ ಹೊಡೆತಗಳನ್ನ ಕೊಡ್ತಿದೆ, ಜಲಗಂಡಾಂತರವನ್ನೇ ಪಾಕಿಸ್ತಾನಕ್ಕೆ ತಂದೊಡ್ಡಿದೆ. ಇದರ ನಡುವೆ ದೇಶದ ಒಳಗೆ ನಾಗರಿಕರಿಗೆ ಯಾವ್ಯಾವ ತರಬೇತಿ ಕೊಡಬೇಕು,
ಮಾರ್ಗಸೂಚಿಯನ್ನ ನೀಡಬೇಕು. ಯುದ್ಧದ ಪರಿಸ್ಥಿತಿಯಲ್ಲಿ ಜನ ಹೇಗಿರ್ಬೇಕು, ಹಾಗಾಗಿ ನಾಗರಿಕರ ರಕ್ಷಣೆಯ ವಿಚಾರವಾಗಿನೇ ಈ ರೀತಿಯಾದಂತ ಮಾಕ್ ಡ್ರಿಲ್ ಅನ್ನ ಈಗ ಶುರು ಮಾಡ್ಕೊಂಡಿರೋದು. ಆದ್ರೂ ಕೂಡ 1971ರ ಬಳಿಕ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿರುವಂತ ಮಾಕ್ ಡ್ರಿಲ್ ಆಗ್ತಿರೋದು. ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯದಿಂದ ಎಲ್ಲ ರಾಜ್ಯಗಳಿಗೂ ಕೂಡ ಸೂಚನೆ ಹೋಗಿದೆ. ಹೀಗಾಗಿ ಸಕಲ ಸಿದ್ಧತೆಗಳು ರಾಜ್ಯದಲ್ಲಿ ಆಗ್ತಿದೆ. ನಮ್ಮ ರಾಜ್ಯದಲ್ಲಿ 3 ಕಡೆ ನಾಳೆ ಆಗತ್ತೆ. ಬೆಂಗಳೂರು ಮಹಾನಗರದಲ್ಲಿ ಒಂದು ಭಾಗದಲ್ಲಿ, ಮತ್ತೊಂದು ಕಡೆಯಲ್ಲಿ ಕರಾವಳಿಯ ಕಾರವಾರ, ಇನ್ನು ರಾಯಚೂರಲ್ಲಿ. ಈ 3 ಭಾಗದಲ್ಲಿ ನಾಳೆ ಸಂಜೆ ಸುಮಾರು 4 ಗಂಟೆಯ ಹೊತ್ತಿಗೆ ಮಾಕ್ ಡ್ರಿಲ್ಗಳ ಆರಂಭ ಆಗುತ್ತೆ. ಇದರ ಜೊತೆಯಲ್ಲಿ ಬೆಂಗಳೂರು ಮಹಾನಗರದಲ್ಲೂ ಕೂಡ 32ಕ್ಕಿಂತ ಹೆಚ್ಚು ಕಡೆಯಲ್ಲಿ ಸೈರನ್ ಕೂಡ ಮೊಳಗಲಿದೆ. ಒಟ್ಟಾರೆಯಾಗಿ ಯುದ್ಧಕ್ಕೆ ಸನ್ನದ್ಧ ಭಾರತ ರೆಡಿಯಾಗಿದೆ. ಯಾವ್ಯಾವ ತಯಾರಿಗಳು ಮಾಡ್ಕೋಬೇಕು, ಹೇಗೆ ನಾವು ರೆಡಿ ಆಗಿರಬೇಕು, ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು ಅನ್ನುವಂತ ಒಂದು ಮೆಸೇಜ್ ಈಗ ಪಾಸ್ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಜನ ಗಾಬರಿ ಆಗಬಾರ್ದು. ಜನರು ತಮ್ಮ ರಕ್ಷಣೆ ಹೇಗ್ ಮಾಡ್ಕೋಬೇಕು, ಈ ಪರಿಸ್ಥಿತಿ, ಯುದ್ಧದ ಪರಿಸ್ಥಿತಿ ಈಗಿನ ಪೀಳಿಗೆದವರು ಬಹಳ ಕಡಿಮೆ ಗೊತ್ತಿರೋದು. ಹಾಗಾಗಿ ರಕ್ಷಣೆಯ ವಿಚಾರವಾಗಿ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕೆನ್ನೋ ನಿಟ್ಟಿನಲ್ಲೇ ಆಪರೇಷನ್ ಅಭ್ಯಾಸ್ ಅಂದ್ರೆ ಇದು ಅಭ್ಯಾಸ, ಮುಂದೆ ಯುದ್ಧ, ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವಂತ ನಿಟ್ಟಿನಲ್ಲಿ ಸಂದೇಶ ಈಗ ರವಾನೆ ಆಗ್ತಿದೆ.